ದೇವರು ಸಾಯಂಕಾಲ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ನಮ್ಮ ಹುಡುಗ ವಿಮಲ್ ತರಕ್ಕೆ ಹೋಯ್ನ ಅಂಗಡಿಗೆ, ಬರಲಿ ಅಂತ ಕಾಯ್ತಾ ಇದ್ದೀನಿ. ಹೋಗಿ ಟ್ಯಾಕ್ಸಿ ತಗೊಂಬರ್ಬೇಕು ಇವಾಗ. 10:30 ಅಲ್ಲಿ ಬಿಟ್ಟಿದ್ದು, ಇವಾಗ 11-12 ಆಗೈತೆ. ಇವಾಗ ಹಂಸಂದ್ರ ಅಂಡರ್ ಪಾಸ್ ಮಾಡ್ತಾ ಇದ್ದೀವಿ. ಶನಿಮಾತ್ಮ ದೇವಸ್ಥಾನ, ಶನಿಮಾತ್ಮ ಕಾಪಾಡಪ್ಪ ಅಂದಿವೆ. ಊರಿಗೆ ಹೋಗೋ ರೋಡಲ್ಲಿ ಯಾರೂ ಇಲ್ಲ, ಖಾಲಿ ರೋಡು. ನೋಡಿ ಗಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ರನ್ನಿಂಗಲ್ಲಿ, ಸೂಪರಾಗಿ ಕಾಣಿಸ್ತಾ ಇದೆ ಮಾತ್ರ. ಈಗ ಆನ್ ಸ್ಪಾಟ್ ಸಾರ್ಗೇಳಿಗೆ ಬಂದು ಇಲ್ಲಿಂದ 3 ಕಿಲೋಮೀಟ್ರು. ನಮಸ್ಕಾರ ದೇವರು, ಬೆಳಗಿನ ಶುಭೋದಯಗಳು. ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀನಿ ಹಿಡ್ಕೊಂಡು. ಕೆಲಸ ಮಾಡ್ತಾವ್ರು ನೋಡ್ರಿ, ಕಾಣಲ್ಲ ಮಾಡ್ತಾ ಇರೋದು. ಒಬ್ಬ ಕಂಡ, ಇನ್ನೊಬ್ಬಲ್ಲವನು. ಬರ್ರಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ. ನೈಟ್ ಬಂದಿದ್ದು 11:30 ಆಯಿತು. ಹಾಗಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲಲ್ಲ, ಆಗ ಕಟ್ ಮಾಡ್ಬಿಟ್ಟು ಸಾಕಾಗಿತ್ತಲ್ಲ, ಮನಿಕಂಡಿದ್ದು ಇವಾಗ ಬಂದೆ. ಹೌದಾ, ಫೈನಲಿ ಇವಾಗ ಇಷ್ಟು ಮುಗ್ದೈತೆ, ಇಲ್ಲಿವರೆಗೂ ಮುಗ್ದೈತೆ. ಈಗ ಅದೊಂದು ಕ್ಲೀನ್ ಮಾಡಿಬಿಟ್ಟು ಆ ಕಡೆಗೆ ಹೋಗ್ಬೇಕು ಇವಾಗ. ಆಗ ಬಂದಿದ್ದೀನಿ. ಟ್ಯಾಕ್ಟ್ರಿದೊಂದು ನೇಗ್ಲದೊಂದು ಬೋಲ್ಟ್ ಇಲ್ಲ, ಬೋಲ್ಟ್ ತರೋಕ್ಕೆ ಅವನು ಕಳಿಸ್ತೀನಿ ಇವಾಗ. ಬನ್ನಿ ಆ ಬೋಲ್ಟ್ ತೋರಿಸ್ತೀನಿ, ಆ ಬೋಲ್ಟ್ ಅಂತ. ಈ ಥರದ್ದೊಂದು ಬೋಲ್ಟ್ ಇಲ್ಲ, ಈ ಥರದ್ದೊಂದು ಬೋಲ್ಟು ಇದಕ್ಕೆ ಬೇಕು. 3 ಅವೇ, ಇನ್ನೊಂದು ಬೋಲ್ಟು ಸಾಲ್ಟೇಜು, ಮತ್ತು ಈ ಥರದ್ದು 2 ಪಿನ್ ಥರ ಕಳಿಸ್ಬೇಕು. ಈಗ ಅವ್ನು ಬತ್ತಿದಂಗೆ ಕಳಿಸ್ತೀನಿ. ಈಗ ಗಾಡಿ ಕೊಟ್ಟು ನಾನು ಹೋಗ್ತೀನಿ ಅವ್ನು ಕೆಳಗೆ ಕಾಳುಗಳು ತಕ್ಕಿ. ಇವಾಗ ನಮ್ಮ ಹುಡುಗನ ತುರುವೇಕೆರೆಗೆ ಬೋಲ್ಟ್ ತರೋಕ್ಕೆ ಕಳಿಸ್ಬಿಟ್ಟು ಬಂದೆ. ಹತ್ರ ಕ್ಲೀನ್ ಮಾಡ್ತಾವ್ರು, ಅಲ್ಲಿಂದ ಇಲ್ಲಿವರೆಗೂ ಕ್ಲೀನ್ ಮಾಡಬೇಕು. ಆ ಕಡೆ ಮಾಡಿ ಮುಗ್ದೈತೆ. ಇದನ್ನು ಕ್ಲೀನ್ ಮಾಡಿದ ಮೇಲೆ ಸಿಗ್ತೀನಿ ಬನ್ನಿ. ಟ್ಯಾಕ್ಟ್ರಿ ಅವ್ನು ಬಂದು ಬೋಲ್ಟ್ ಹಾಕ್ಕೊಂಡು ಎಲ್ಲ ತೋರಿಸ್ತೀನಿ ಬರ್ರಿ. ಅದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಸಪೋರ್ಟ್ ಮಾಡಿ ನನಗೆ. ಫೈನಲಿ ದೇವ್ರುಗಳ ಇದು ಮುಗೀತು. ಇವಾಗ ಇನ್ನೊಂದು ಕರ್ಕೊಂಡು ಹೋಗ್ಬೇಕು ತಿಂಡಿ ಇವಾಗ. ಏನು ಅಡಿತಾನೆ ಇದರಲ್ಲಿ, ಕಟ್ಕೊಳಲ್ವ ಕಸ, ನೋಡೋಣ ತೋರಿಸ್ತೀನಿ. ಇವಾಗ ಅಲ್ಲೇದು ಮುಗಿಸ್ಕೊಂಬಂದು ಇಲ್ಲಿಗೆ ಚಪ್ರ ಹಾಕ್ತಾರೆ ಇವಾಗ ಆ ಬಳ್ಳಿಗೆ. ಇದು ನೆಟ್ಟಿರು ನೋಡ್ರಿ ಫುಲ್ಲು. ಇದೆಲ್ಲೂ ಬೋಲ್ಟೇ ಸಿಗ್ತಿಲ್ಲ ಒಂದು ತುರುವೇಕೆರೆಯಲ್ಲಿ. ಹಾಕಿನ ಹೊಡಿ ತಂದವನೇ. ಇದು ಯಾಕೆ ದೊರಿದ್ರು ರಾಂಗ್ ಥ್ರೆಡ್ಡಿಗೆ ಬಿದ್ದೈತಿ. ಇದೊಂದು ಸಿಂಗಲ್ ಪೀಸ್ 350 ಅಂತಿ ಕ್ಲ್ಯಾಂಪು. ಹೇಳೋಣ ಬಿಡೈಲಿ. ಏನು ನಾನೇನು ಇಟ್ಕೊಂಡಿಲ್ಲ ಕಣಪ್ಪ. ಇವಾಗ ಹೋಗ್ತಾ ಇದ್ದೀನಿ, ಕಾಡ್ತಾಯಿದ್ರೆ ಗಾಡಿ ತಗೊಂಬಿಟ್ಟು ಮುಂದೆ ಬೈಕಲ್ಲಿ ಹೋಗ್ತಾವ್ರೆ 3 ಜನನು. ನಾನು ಹೊಡಿಯಲ್ಲ, ನನ್ನ ಕೈಲಿ ಅಲ್ಲಿ ಹೋಗ್ತಾವ್ರೆ ನೋಡ್ರಿ, ಕಾಣಿಸಲ್ಲ. ನೇಗ್ಲ ಹಾಕೊಂಡು ಹೋಗ್ತಾ ಇದ್ದೀನಿ. ಈಗ ಹೆವಿ ರಿಸ್ಕ್ ಆತೇವಿ, ಮೈಕನೋ ಆತ ಹೊಡೆಯೋಕ್ಕಾಗಲ್ಲ. ಅದಕ್ಕೆ ಅವನಿಗೆ ಕೊಡ್ತೀನಿ ಡ್ರೈವರ್ಗೆ. ಯಪ್ಪ ದೇವ್ರೆ, ಇನ್ನೂ ಒಂದು ಲೋಡ್ ಹೊಡೆದ್ಬಿಟ್ಟು ಅವನಿಗೆ ಕೊಡ್ತೀನಿ ಅಷ್ಟೇ, ನಾನು ಜಾಸ್ತಿ ಹೊಡೆಯಲ್ಲ. ಆಳುಗಳ ಕೈಲಿ ಕ್ಲೀನ್ ಮಾಡ್ಸೋಕೆ ಅಲ್ಲಿ ಕರ್ಕೊಂಡು ಹೋಗಿ. ಸರಿ ಬನ್ನಿ, ತೋಟದ ಹೋಗ್ಬಿಟ್ಟು ಸಿಗ್ತೀನಿ, ಬಾಯ್. ಒಂದು ಮರ ಬಿದ್ದಿತ್ತು, ಅದನ್ನು ಹೇಳ್ತಾ ಇದ್ದೀವಿ ಇವಾಗ. ಓಯ್ ಓಯ್ ಓಯ್
ಇಲ್ಲ ಇವತ್ತು. A few moments later. ಬೇಕೆರೆ SP ಆಟೋಮೊಬೈಲ್ಸಲ್ಲಿ ಇದ್ದೀವಿ. ನಮ್ಮ ಹುಡುಗ ತಾಣಕ್ಕೆ ಅವನು 3 ಸಿಂಕ್ಬಿಟ್ರೆ ಸಾಕು. ನಮ್ಮ ಹುಡುಗ ಇವಾಗ ಪಬ್ಸ್ತಿಂದ ಇಲ್ಲಿಂದ ಹೋಗ್ಬೇಕು. ಪಬ್ಸ್ ತಿನ್ಕೊಂಡು ಕೂತವನೆ ಕಲಾವಿದ. ಇವಾಗ ಹೋಗ್ತಾ ಇದೀವಿ ತುರೇಕೆರೆಯಿಂದ. ಅವೆಲ್ಲ ತಾಂಡಿದ್ ಮಗ ರಾಬರ್ಲಾಟ್ ಪಿನ್ನ. ಅವನು ಇವಾಗ ತಿನ್ನೋದ್ರಲ್ಲಿ ಬ್ಯುಸಿ ಆಗೋನೆ. ಬನ್ನಿ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಆನ್ ದ ವೇ. ಇನ್ನೊಂದು 1/2 ಕಿಲೋಮೀಟ್ರ್ ಐತೆ ಊರು. 2 ಗಂಟೆ ಆಗೈತೆ. ಹಿಂಗೆ ಎಷ್ಟೊತ್ತು ಏನು ಮಾಡೋದು ತಲೆ ಕೆಟ್ಟೋಯ್ತೆ. ನೈಟ್ 12 ಗಂಟೆಗೆ ಬಂದಿದ್ದು, ಎದ್ದಿಲ್ಲ ನೆಟ್ಟಾಗಿ. ಮಾಡೋದು ಬರೀ ಏನು ಮಾಡೋದು ಅಲ್ವಾ. 2:30 ಗಾಡಿ ತೆಗಿತಾ ಇದ್ದೀವಿ. 2 ಗಂಟೆ ಆಗೈತಲ್ಲ. ಬಾರಮ್ಮ. ನೋಡಿ ಬೆಳಗ್ಗೆ ಹೋಗಿದ್ದಲ್ಲ, ಇವಾಗ ತಿರ್ಗಾ ಹೋಗ್ತಾ ಇದ್ದೀನಿ ಗಾಡಿ ತಗೊಂಡು. ಒಳ್ಳೆ ಕತೆ ನಮಗೆ. ರೈತರ ಜೀವನ ಒಂದು ಸಿಕ್ಕಿರೋ ಒಂದು ಸಿಗಲ್ಲ. ಈಗ ತಿರ್ಗಾ ನೇಗ್ಲು ಹೊಸದು ಬೇರೆ ತಗೊಂಡು ಬೇರೆ ಇಸ್ಕೊಂಡು ಹೋಗ್ತಾ ಇರೋದು. ಬೇರೆ ಇಸ್ಕೊಂಡು ಬೇರೆ ಇಸ್ಕೊಂಡು ಹೋಗ್ತಾ ಇರೋದು ನೇಗ್ಲು. ನಮ್ಮ ಹುಡುಗ ನಾನು ಹೊಡೆದೆ, ನನ್ನ ಕೈಲಿ ಆಗಲಿಲ್ಲ. ಜಾಸ್ತಿ ಕಸ ಕಟ್ಕೊಂತು ಇಷ್ಟರಲ್ಲಿ. ನಿನಗೆ ಸರಿ ಕಣಪ್ಪ ಡ್ರೈವರು ಅಂತ ಅವನಿಗೆ ಕೊಟ್ಬಿಟ್ಟಿದ್ದೀನಿ ಗಾಡಿ. ಸುಮ್ಮನೆ ನಮ್ಮ ಕೈಲಿ ಆಗಲ್ಲ. ಯಾಕೆ ಜಾಸ್ತಿ ಕಸ ಕಟ್ಕೊಳತ್ತಿ? ಏಯ್ ಗಾಡಿಗೆ ಹಂಗೆ ಎಕ್ಸ್ಲೇಟ್ರ್ ಕೊಡಬೇಡ ಕಣ ಕಮ್ಮಂಗಿ. ಒಂದು ಮೀಡಿಯಮಲ್ಲಿ ಇಕ್ಕಳ RPM. ಏಯ್ ಅಷ್ಟೊಂದು ಕೊಡಬೇಡ, ಒಂದು ಮೀಡಿಯಮಾಗಿ ಇಕ್ಕ. ನೋಡ್ರಿ ಕಸ ಹೆಂಗೆ ಬದೈತೆ ಅಂತ. ಅದೇ ಕೊಟ್ಟಿತ್ತಲ್ಲ, ಹಂಗಾಗಿ ರಿಸ್ಕು ನನಗೆ ಹೆವಿಯ. ಅದೇ ಕೊಟ್ಟಿರೋದ್ರಿಂದವ. ಅದೇ ಕೊಡಲಿಲ್ಲ ಅಂದ್ರೆ ಸರಿಯಾಗುತ್ತೆ. ಅದೇ ಕೊಟ್ಟಿರೋದ್ರಿಂದ ಹೆವಿ ರಿಸ್ಕ್ ಆಗ್ಬಿಟ್ಟೈತಿ. ಸರಿ ಬನ್ನಿ, ಅವ್ರು ಏನು ಮಾಡೋರು ನೋಡೋಣ. ಆಗಲೇ ಹೋಗಿರೋದು, ಫಸ್ಟ್ ಅಲ್ಲಿಗೆ ಹೋಗಿ ನೋಡ್ಬೇಕು. ಅವ್ನ ಪಾಡಿಗೆ ಅವ್ನು ಹೊಡಿತಿರ್ಲಿ. ಇವನಿಗೆ ಬೆಂಡ್ ತೋರಿಸಿದ್ದೀನಿ. ಬೆಂಡ್ ತೋರಿಸ್ಬಿಟ್ಟು ಹೋಗ್ತೀನಿ. ಊಟ ಆಯ್ತು. ಇವಾಗ ನಮ್ಮ ಟ್ಯಾಕ್ಟ್ರಿ ಡ್ರೈವರ್ಗೆ ಊಟ ಟರ್ನ್ ಹೋಗ್ಬೇಕು. ಇವಾಗ ಹಿಂಗಿದ್ದ ಹಿಂಗೆ ಮುಗಿಸಿದ್ದಾನೆ ನಮ್ಮ ಡ್ರೈವರು. ಗಾಡಿ ತಾಂಡು ಮಂತಕ್ಕೆ ಹೋಗೋನೆ. ನಾನು ಇವಾಗ ಅಲ್ಲಿ ಗರಿ ಎತ್ತಾಗ ಕೇಳಿದ್ದೀನಲ್ಲ, ಅಲ್ಲೋಗಿ ನಾನು ನೋಡ್ಬೇಕು. ಇವಾಗ ಫುಲ್ ಕ್ಲೀನ್ ಆಗೈತಿ, ಪರವಾಗಿಲ್ಲ. ಇಲ್ಲಿ ಗುಡ್ಡೆ ಅಲ್ವಾ 2, ಹಂಗಾಗಿ ಇಲ್ಲಿ ಬಿಟ್ಟವನೆ. ಇಲ್ಲಿ ಹೊಡೆದಿಲ್ಲ, ಸ್ವಲ್ಪ ಪೂರ ನೀಟ್ ಆಯ್ತು, ಪರವಾಗಿಲ್ಲ. ಸಾಕು ಅನಿಸುತ್ತೆ. ನೋಡುವ. ನೋಡಿ ಇದನ್ನು ಮುಗಿಸವನೆ ಆಲ್ಮೋಸ್ಟ್. ಬೆಳಗ್ಗೆ ಹೆಂಗೆ ತೋರಿಸಿದ್ದೆ ಗರಿ ಎತ್ತಾಗ್ಬೇಕಾರೆ, ಈಗಲೂ ಹಂಗೆ ಐತಿ. ಫುಲ್ ಮುಗಿಸವನು, ಪರವಾಗಿಲ್ಲ. ಆದರೆ ಇಲ್ಲೊಂದು ಬೆಂಡ್ ಮುರ್ತು ಹಾಕಿಬಿಟ್ಟವನು. ಅದು ಏನು ಬರೀ ನೇಗ್ಲಿಗೆ ಸಿಕ್ಕಿ ಬರೀ ಬೆಂಡಾಯ್ತಿ. ಅದು ಪೂರ ಮುರಿದೋಗಿಲ್ಲ. ಸಾಕು, ನೋಡೋಣ. ನಮ್ಮ ಸಾಲಿಗೆ ಬೇಕಾ ಹೊಡಿಬೇಕಂತವನೇ. ನೋಡೋಣ, ಇದೇ ಸಾಕಂತ ನಾನು ನಿಂತ್ಕೊಂಡಿದ್ದೀನಿ. ನೋಡಬೇಕು. ಸರಿ ಬರ್ರಿ, ತಾಡ್ತಕ್ಕೆ ಹೋಗೋಣ. ಈಗ ಅಂತ ಟ್ಯಾಕ್ಟ್ರಿ ಶೆಡ್ ಒಳಗೆ ಹಾಕ್ಬಿಟ್ಟು ಹೋಗೋಣ ಬರ್ರಿ. ಮುಗಿಸ್ನಿಸೋನಪ್ಪ ಟ್ಯಾಕ್ಟ್ರಿಯಾ. 1 ಸಾಲ ಕೊಡಿಸಿ 2 ಸಾಲ ಕೊಡಿಸಿ ನಿಲ್ಸೋನ್ ಟ್ಯಾಕ್ಟ್ರಿ. ಫೈನಲಿ ಅಲ್ಲೇ ಇಲ್ಲಿಗೆ ಬಂದವ್ರೆ. ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಮಂತಕ್ಕೆ ಹೋಗಿ ಒಂದು ಚಪ್ರ ಹಾಕ್ಬೇಕು ಒಂದು ಬಳ್ಳಿಗೆ. ಒಂದು ಆಮರದೊಂದು ಐತೆ. ಆಮರದ್ದು ಮುಗಿಸ್ಕೊಂಬಿಟ್ಟು ಎಲ್ಲ ಎಡೆಮೆಟ್ಟೆ ಬಾಚ ಹಾಕ್ಸ್ಬಿಟ್ಟು ಮಂತಕ್ಕೆ ಹೋಗಿ ಒಂದು ಚಪ್ರ ಹಾಕ್ಸ್ಬೇಕು. ಇವ್ರನ್ನೆಲ್ಲರೂ ಅದೇ ಅಂತ ಮುಖ ನೋಡ್ಕೊಂಡು ನೋಡ್ರಿ ಅವನು ಗರಿ ಬಸ್ವ. 3000 years later. ಬೆಳಗ್ಗಿನ ಶುಭೋದಯಗಳು. ನೆನ್ನೆನ ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನೇಗ್ಲು ಎತ್ತಾ ಇದ್ದೀನಿ. ನೇಗ್ಲು ಎತ್ಕೊಂಡು ಇವಾಗ ಹೊಡೆಯೋಕ್ಕೆ ಹೋಗ್ಬೇಕು. ವಾಹನ ಬಂದ್ರಿ ಇವಾಗ ಹೊಡೆಯೋಕ್ಕೆ. ನೆನ್ನೆನೆ ಲಾಗ್ನ ಇದ್ದೀನಿ. ಯಾಕೆ ಅಂದರೆ ಸುಮ್ಮನೆ ಡಬಲ್ ಯಾಕೆ ಅಲ್ವಾ, ಡಬಲ್ ಬೇಡ. ಕಾಡ್ದೊಳಗೆ ಬಂದಿದ್ದೀನಿ.
ಬೈಕ್ ತಗೊಂಬರ್ತಾವ. ಅವನೇ ಬೈಕ್ ಟ್ಯಾಕ್ಸಿ ತಂದ್ಕೊಟ್ಟು ಹೋದ. ಹೊಡಿತೀನಿ ಮಗ 10 ನಿಮಿಷ ಕೆಲಸ ಐತೆ ಬರ್ತೀನಿ ಅಂತ ಹೋದ. ಹಾಗಾಗಿ ಇವಾಗ ನಾನೇ ತಗೊಂಡು ಸುಮ್ಮನೆ ಬರೋತಕ ಹಂಗೆ ಆಡ್ತೀನಿ ಅಷ್ಟೇ. ಬಂದು ಅವನು ಹೊಡೀಲಿ. ಇವತ್ತು ಇಲ್ಲ ನಾಳೆ ಒಳಗೆಲ್ಲ ಮುಗಿಸ್ಬೇಕು. ನೋಡೋಣ ನಂಗೆ ಎಷ್ಟೊತ್ತಾಗುತ್ತೆ ಏನು ಅಂತ. ಬರ್ರಿ ಇವಾಗ ಗಿಡ ಎಷ್ಟು ಬೆಳೆದೈತೆ ಅಂತ ತೋರಿಸ್ತೀನಿ. ನೋಡ್ರಿ ಹೆಂಗೆ ಬೆಳೆದೈತೆ. ಇದು ಫೈನಲಾಗಿ ಲಾಸ್ಟಿಗೆ ಹೊಡೆದ್ಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಆಗುತ್ತೆ ಏನು ಅಂತ. ಲಾಸ್ಟಿಗೆ ಹೊಡಿತೀವಲ್ಲ ಅವಾಗ ತೋರಿಸ್ತೀನಿ. ಫೈನಲಿ ಇದು ಆ 3 ಮಡಿ ಫುಲ್ ಹೊಡಿಬೇಕು. ತೋರಿಸ್ತೀನಿ ಆಗುತ್ತೆ ಏನು ಅಂತ. ಸರಿನಾ? ನೋಡ್ರಿ ಇವಾಗ ನೇಗಿಲು ಬಿಡಿ. ವೀಡಿಯೋ ಮಾಡೋಕ್ಕಾಗಲ್ಲ ಹೊಡ್ಕೊಂಡು. ನಾನು ಟ್ರೈಪೋರ್ಡು ತರಲಿಲ್ಲ. ನಾನು ಟ್ರೈಪೋರ್ಡ್ ತಂದಿರೋ ಸರಿಯಾಗೋದು. ಹೊಡೆದ್ಬಿಟ್ಟು ಒಂದು ಸಾಲ ಹೊಡೆದ್ಬಿಟ್ಟು ಸಿಗ್ತೀನಿ ಬರ್ರಿ ನಿಮ್ಗೆ. ಟ್ರೈನಲ್ಲಿ ದೇವ್ರುಗಳೇ ಇಷ್ಟು ಹೊಡೆದೆ. ಇವಾಗ ಅಲ್ಲಿ ಟ್ಯಾಕ್ಟ್ರಿ ನಿಲ್ಲಿಸಿದ್ದೆ. ಬಂದು ನಮ್ಮ ಹುಡುಗ ತಾಂಡವನೆ ಹೊಡಿತಾವನೆ. ಅವನ ಕೈಯಲ್ಲಿ ಆದಷ್ಟು ನಾನು ಇದು ಮಾಡಿದ್ದೀನಿ. ಎಲ್ಲ ಇಲ್ಲೇ ಬಿಟ್ಟಿದ್ದೀನಿ ಕಸವ. ಅವನು ಆದಷ್ಟು ಸಾಕಾಗಿ ಓತತ್ತ ಹೊಡೆದು ಇವಾಗ ಬಂದು ಇಲ್ಲೇ ನಿಲ್ಲಿಸಿದ್ದ ತಾಂಡವನ ಟ್ಯಾಕ್ಟ್ರಿಯ. ಹೊಡಿತಾವನೆ. ಹೊಡೀಲಿ ಅಂತಲೇ ನಾನು ಸುಮ್ಮನಾದೆ. ಈಗ ಮಂದಕ್ಕೆ ಹೋಗಿ ತಿಂಡಿ ತರಕ್ಕೆ ಹೋಗ್ತೀನಿ ಅವನಿಗೆ. ಇನ್ನೇನು ಮಾಡೋಣ, ಹೊಡಿಲ್ಲ ಅವನು ಇವತ್ತು ಮುಗಿಸ್ಲಿ ಕಾಟ ಫುಲ್. ಇನ್ನೂ ಕೆಳಗಡೆ ಅಡಿಕೆ ಗಿಡ ಬೇರೆ ಐತೆ, ಅದನ್ನು ಮುಗಿಸ್ಲಿ ಅಲ್ವಾ. ಸರಿ ಬನ್ನಿ ತಿಂಡಿ ತಂದ್ಬಿಟ್ಟು ಸಿಗ್ತೀನಿ ನಿಮಗೆ. ಹೊಡಿತಾವನೆ ಅವನು ನಮ್ಮ ಹುಡುಗ. ನಾನು ನೋಡ್ತಾ ಇದ್ದೀನಿ ನಿಂತ್ಕೊಂಡು. ಅದೇ ಬೆಣ್ಣುಗಳು ತೋರ್ಸೋಣ ಅಂತ ನಿಂತಿದ್ದೀನಿ. ಬೆಣ್ಣುಗಳು ಮುರಿದು ಗಿಡದ ಹಾಕ್ಯಾನು ಅಂತ ಭಯ. ಅವ್ನು ತಿರ್ಗಾ ಜಾಯಿಂಟ್ ಮಾಡ್ಸೋಕ್ಕಾಗಲ್ಲ. ಹಂಗಾಗಿ ಕಸ ನೋಡ್ರಿ ಒಂದು ಸಾಲಿಗೆ ನಾನು ಹೊಡೆದಿರೋದು ಕಸ ಇಷ್ಟು ಆಯ್ತು ಅಷ್ಟೇ. ಹಂಗಾಗಿ ಇನ್ನೊಂದು ಸಾಲ ಹೊಡಿತಾವನು. ಡ್ರಿಪ್ ಪೈಪ್ ತೆಗಿಯೋನು ಬರ್ರಿ ಫಸ್ಟು. ಅವು ಡ್ರಿಪ್ ಪೈಪ್ ಹಾಳು ಮಾಡಿಬಿಡ್ತಾನೆ. ಡ್ರಿಪ್ ಪೈಪ್ನ ಬಿಟ್ಟರೆ ಡ್ರಿಪ್ನ ಇಪ್ಪಲು ಹಾಳು ಮಾಡಿಬಿಡ್ತಾರೆ. ನೋಡಿ ಎಷ್ಟು ಕ್ಲೀನ್ ಆಗ್ತಾಯಿದೆ. ಕ್ಲೀನ್ ಆಗಲಿಲ್ಲ, ಇನ್ನೊಂದ್ಸತಿ ಹೊಡಿಬೇಕು. ಕಸ ಐತೆ ಇನ್ನವ. ನೋಡ್ತಾ ಇದ್ದೀರಲ್ಲ ನೀವೇ ಕಸ ಎಷ್ಟೈತೆ ಅಂತ. ಕಸ ಮಾತ್ರ ಬೇಜಾನೈತೆ. ಇನ್ನು ಫೈನಲಿ ಇದೊಂದು ಮಡಿ ಇಷ್ಟೊತ್ತಾಗ ಮುಗೀತು. ಬಾ 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 ಬಂದ್ಬಿಡು. ಪೂರ ಹಿಂದಕ್ಕೆ ಬಂದ್ಬಿಡು. ಹೋಗು ತಿರ ಹೋಗು. ಇನ್ನೂ ಹೋಗು. ಇಲ್ಲಿವರೆಗೂ ಬಾ ಸಾಕು. ಇಲ್ಲಿವರೆಗೂ ಬಾ ಸಾಕು. ಇತ್ತಕ್ಕೆ ಬಾ ಈ ಕಡೆಗೆ ಬಾ. ಇನ್ನ ಬಾ ಹೋಗುತ್ತೀಗ. ಹೋಗು ಇನ್ನ ಅಲ್ಲಿವರೆಗೂ ಹೋಗಿ. ಇನ್ನ ಒಳ್ಳೆ ಹೋಗು ತಾಂಡೋಗಿ ಬಿಟ್ಬಿಟ್ಟು ತಿರ್ಗಾ ಬಾ. ಹೋಗು ತಲೆಗೆಡಿಸ್ಕೊಬೇಡ. ನೋಡ್ರಿ ಇದು ಆಲ್ಮೋಸ್ಟ್ ಅಲ್ಲೇ ಇದು ಮುಗ್ಸಕ್ಕೆ ಬಂದೋ ನೀವು ಮಡಿ. ಅದೆಲ್ಲ ಹೊಡೆದೈತೆ ಅಡ್ಡ. ಈಗ ಮಳೆ ಬತ್ತಾಯ್ತು. ಅದೇ ಆ ಮಳೆ ರಾಯ ಯಾಕೋ ನಮ್ಮನ್ನು ತಡೆದು ಹಿಡಿತಾವನೆ. ಹಿಡಿಕೊಳಕ್ಕೆ ಬಿಡ್ತಾ ಇಲ್ಲ. ಇನ್ನೇನಿದೆ ಇನ್ನೊಂದು 10 ನಿಮಿಷ ಇದಾಗುತ್ತೆ. ಡೀಸೆಲ್ ತರೋಣ ಅಂತ ಬಂದೆ, ಆ ಮಳೆನೇ ಸ್ಟಾರ್ಟ್ ಆಯಿತು. ಅಲ್ಲಿ ಮನೆತೆಲ್ಲ ಅಡಿಕೆ ಗಿಡ ಓಡಿಸೋಕ್ಕೆ ಹಿಡಿತಾವನು ನಮ್ಮ ಹುಡುಗ. ಡೀಸೆಲ್ ತರಕ್ಕೆ ರೆಡಿಯಾಗಿದ್ದೀನಿ. ಮಳೆ ಬೇರೆ ಹೆವಿ ಬದೈತೆ. ಏನು ಮಾಡೋದು, ಏನೂ ಮಾಡೋಂಗಿಲ್ಲ. ನಮ್ಮ ರೈತರ ಜೀವನ ಇಷ್ಟೇ. ನೆನ್ನೆಯಿಂದನೂ ಹೊಡಿತಾ ಇದ್ದೀವಿ. ನೆನ್ನೆ ಮಧ್ಯಾಹ್ನ ತನಕ ನೇಗ್ಲು ರೆಡಿ ಮಾಡೋದೇ ಆಯ್ತು 7 ತಿರ್ಗಾ ಯಾರ್ದು ಬೇರೆ ನಿಲ್ಸ್ಕೊಂಡು ಹೊಡಿತಾವನೆ. ಮೊದಲಿಂದ ಆಯ್ತು ಹೊಡಿತಾವನು. ನೇಗ್ಲು ಫುಲ್ಲು ಇದಾಗ್ಬಿಟ್ಟೈತೆ. ಟ್ಯಾಕ್ಟ್ರಿ ಸೌಂಡ್ ಮಾತ್ರ ಗಿಡ ಹೆವಿ ಕಸ ಆಗ್ಬಿಟ್ಟೈತೆ. ನೋಡ್ರಿ ಕಸ ಹೆಂಗೆ ಕಟ್ಕೊಂಡೈತೆ. ಕಸ ನೋಡ್ರಿ ಎಷ್ಟು ಕಸ ಆಗೈತೆ ಅಂತ. ಹೆವಿ ನೋಡ್ರಿ ಎಷ್ಟು ಕಸ. ಅಲ್ಲಿ ಎಷ್ಟು ಬಿಟ್ಟವ್ ನೋಡ್ರಿ ಕಸನ. ಫುಲ್ಲು ಕಸ. ಅದಕ್ಕೆ 5 ಸರಿ 7 ಇಲ್ಲಿ ಗಾಲಿಲ್ಲ ಅಂತ ಹೇಳಿದ್ದು ನಾನು. ಅದಕ್ಕೆ ಅಂತಾಗಿ ಒಂಚೂರು ಮಳೆ ಬಂದಿದ್ದಕ್ಕೆ ಕಾಲೆಲ್ಲ ಅಲ್ಲೇ ಅಟ್ಲಾಗ್ಬಿಟ್ಟೈತೆ. ಬರ್ರಿ ಇವಾಗ ಇನ್ನೇನು ಮುಗೀತು. ಇನ್ನೇನು ಮಳೆ ಬಿದ್ದರೆ ತೆಗಿ ನೋಡೋಣ ಆಮೇಲೆ ಅಷ್ಟೇ. ಎಂಥ ವೆದರ್ ಕ್ಲೈಮೇಟು. ಈಗ ತಾನೇ ಮಳೆ ಬಂದು ಹೋತು. ಅಲ್ಲೇ ಈಗ ಬಿಸಿಲತ್ತೈತಿ.
ಇದು ಎಂಥ ವೆದರ್ ಕ್ಲೈಮೇಟ್ ಒಂಚೂರು ನೀವೇ ಒಂಚೂರು ಕಮೆಂಟ್ ಮಾಡಿಬಿಡ್ರಿ. ಇಲ್ಲ ಇದೊಂಚೂರು ಐತೆ, ಇದೊಂಚೂರು ಕ್ಲೀನ್ ಮಾಡಿದ್ಕೊಂಬಿಟ್ಟು ಮನೆದಾಗ ಹೋಗ್ಬೇಕು. ಬಾ ಅಲ್ಲಿ ಎತ್ಕೊಳ್ಳೋ, ಹೋಗು. ಎಂಥ ವೆದರ್ ಕ್ಲೈಮೇಟು ಅಂತ ಹೇಳೋಣ ನಾವು ತಾನೇ ಇದ್ದ ಎಂಥದ್ದು ಅಂತ ಹೇಳೋಣ ಹೇಳ್ರಿ ನಾವು ತಾನೇ. ಯಾವ ವೆದರ್ ಕ್ಲೈಮೇಟು ಯಾರಿಗೆ ಗೊತ್ತಪ್ಪ. ಚೆನ್ನಾಗಿ ಡೀಸೆಲ್ ಖಾಲಿ ಆಯ್ತೆ. ಹಾಕ್ಸಿರೋ ಡೀಸೆಲ್ ಮುಗ್ದೈತೆ. ಇವಾಗ ಮನೆ ತಲೆ ಹೊಡಿಯೋಕೆ ಡೀಸೆಲ್ ಬೇಕು. ಡೀಸೆಲ್ ಹೋಗಿ ತೆಗೆದು ಓಡಿಸ್ಬೇಕು. ನೋಡಿ ನೋಡೋಣ. ಡೀಸೆಲ್ 900 ರೂಪಾಯಿದು ಡೀಸೆಲ್ ಖಾಲಿ ಆಗಿತ್ತು. ಹೋಗ್ತಾ ಇದೀವಿ ಇವಾಗ. ನೀವೇ ಮುಗ್ದೈತೆ, ಇನ್ನಾರ್ನ ಮುಗಿಸ್ಬೇಕು. ಮುಗಿಸಿದ್ಮೇಲೆ ಟ್ಯಾಕ್ಟ್ರಿ ತಂದಾಗ ಬಿಟ್ಬಿಟ್ರೆ ಮುಗೀತು. ಅಲ್ಲ ಮಗ ಕೆಲಸ. ನಮ್ಮ ಟ್ಯಾಕ್ಟ್ರಿಗೆ ಸ್ಪೀಕರು ರೆಡಿ ಮಾಡೋ ಚಾಲ್ತಿಲಿದೆ. ರೆಡಿ ಮಾಡ್ತಾವ ನಮ್ಮ ಹುಡುಗ. ಅವ್ನ ಸ್ಪೀಕರ್ ಏನೋ ಆಯ್ತು, ಅದು ದೊಡ್ಡದು. ಅದಕ್ಕೆ ಇವನ್ನ ನಾವು ಕಾರ್ನ ಇದು ಅಂತ ತಕ್ಕೊಂಡೆ. ಅದೇ ರೆಡಿ ಆಗ್ತೈತಿ. ವೈರು ಕಟ್ಟಾಗಿತ್ತಂತೆ, ಅದನ್ನ ರೆಡಿ ಮಾಡ್ತಾವನೆ. ನಾಳೆಯಿಂದ ಸಾಂಗ್ ಹಾಕೊಂಡು ಹೊಡಿಯೋದು ಗಾಡಿ. ಅಲ್ಲೇ 12 ಗಂಟೆ ಆಗೈತೆ. ಇಲ್ಲೊಂಚೂರು ಈ ಮಣ್ಣ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅದು ಗುಂಡಿ ಒಳಗೆ ಹಾಕ್ತಾನ ಅಂತ. ಸುಮಾರು ಒಂದು 11 ಗಂಟೆ ಆಗೈತೆ. ಇವಾಗ ಅವ್ನು ಹೇಳಿದ್ದಾನೆ ಹೋಗಿ ಅಂತ ನಾನೇ ಹೇಳಿದ್ದೀನಿ. ಇಲ್ಲಿ ಹೋಗ್ಬಿಡ್ಲಿ, ಅದೇ ನಿಂತಿಲ್ಲ ಮನೆಗಿರಲ್ಲ. ಅಲ್ಲೇ ಮಾಡೋದು ಹಾಕ್ಬಿಡ್ಲಿ. ಹೋಗಿ ಅಂತ ಹೇಳಿದ್ದೀನಿ. ಆ ಬೇರಿಗೆ ಇವನಿಗೆ ಟಚ್ ಮಾಡಕ್ ಆಗ್ತಿಲ್ವಲ್ಲ. ಬಾರೋ 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 ಬಾರೋ. ನೇಗ್ಲು ಪೂರ ಮ್ಯಾಕೆ ತಕ್ಕೇಳು. ನೇಗ್ಲು ಪೂರ ಮ್ಯಾಕೆ ತಕ್ಕೇಳು. ಅದು ಬೇರೆ ಸಿಗ್ತೈತೆ. ನೇಗ್ಲು ಪೂರ ಮ್ಯಾಕೆ ಎತ್ಕೊಂಬರ ಕೇಳು. ಲೇ ನೇಗ್ಲು ಎತ್ಕೊಂಬ, ಬೇರೆ ಸಿಗ್ತೈತೆ. ಹೋಗು ಇನ್ನೂ ಹೋಗು. ಹಾಂ ಈಗ ಹಾಕ. ಮಣ್ಣು ಹೇಳಕ್ಕೆ ಇವಾಗ ಅಲ್ಗೆ ಸರ್ಕಸ್ ಮಾಡ್ತಾವ್ರೆ. ಎಲ್ಲ ಅಲ್ಗೆ ಕಟ್ತಾವ್ರೆ ಇವಾಗ. ಈ ಮಣ್ಣು ತೆಳ್ಳಕ್ಕೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ನಮ್ಮ ಹುಡುಗರು. ಆಪಡೋಣ. ವೆರಿ ಗುಡ್. ಆಲ್ಮೋಸ್ಟ್ ಬತ್ತಾಯ್ತು ಕಣೋ. ಬತ್ತೈತಿ ನೋಡ್ರಿ. ಏನೇನು ಹಳ್ಳಿ ಪ್ರತಿಭೆಗಳ ಐಡಿಯಾಗಳು. ಮುಂದಕ್ಕೆ ಹೋಗ್ಬಿಟ್ಟು ಜೋರಾಗಿ ಬಾರೋ. ಬಾ 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 ಬಾ. ಮಾಡಿ ಎಳಿತಾವ ನಮ್ಮ ಹುಡುಗ. ಅದಕ್ಕೆ ಎಳಿಸ್ತಾ ಇದ್ದೀನಿ. ನೋಡಿ ಹೆಂಗೆ ಎಳಿತಾವ. ಹುಡುಗರು ಫುಲ್ಲು ಬೋಲ್ಡ್ ಆಗ್ಬಿಟ್ಟವ್ರಿ. ಇವಾಗ ಮೊಟ್ಟೆ ಎಲ್ಲ ಇನ್ನೂ ಚಳಿಸ್ತಾ ಇದ್ದೀನಿ ಫುಲ್ಲು. ಇಲ್ಲೇ ಇತ್ತು ಫುಲ್ಲು ಲಾಟು. ನಮ್ಮ ಕೈಲಾದ್ರೆ ತೆಳ್ಳಗೆ ಆಗ್ತಿರಲಿಲ್ಲ. ಅದಕ್ಕೆ ಹೋಗ್ತಾ ಇದ್ದೀನಿ ಹೊಡೆಯೋಣ ಅಂತ. ಟೈಮಲ್ಲಿ 2 ಗಂಟೆ ಆಯ್ತು. ನಾನು ಇನ್ನೊಂದು ಸಾಲು ಹೊಡಿಬೇಕು ಅದಕ್ಕೆ ಹೊಡೆಯೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ಇನ್ನೊಂದು ಸಾಲು ಹೊಡಿತಿದ್ದೀವಿ. ನೆನ್ನೆ ಒಂದು ಸಾಲು ಹೊಡೆದಿದ್ವು, ಇವಾಗ ಒಂದು ಸಾಲು ಹೊಡಿಸ್ತಾ ಇದ್ದೀನಿ. ಬೇರೆ ನೇಗ್ಲು ನೆನ್ನೆ 5 ಹೊಡಿಸಿದ್ದೆ,
ತಿರ್ಗಾ 7 ಹೊಡಿಸ್ತಾ ಇದ್ದೀನಿ, ಯಾಕೆಂದರೆ ಕ್ಲೀನ್ ಆಗಬೇಕಲ್ಲ. ನೆನ್ನೆ ಹಿಂಗೆ ಹೊಡೆದಿದ್ದು ಅಡ್ಡಾಡ, ಇವಾಗ ಹಿಂಗೆ ಉದುತ. ಇಲ್ಲಿ ಹೊಡ್ಸಲ್ಲ, ಇಲ್ಲಿ ಬೆಂಡವೆ ಇಲ್ಲೇನು ಬೆಂಡವೆ ಡ್ರಿಪ್ ನಾವು, ಹಂಗಾಗಿ ಇಲ್ಲಿ ಹೊಡ್ಸಲ್ಲ ನೋಡ್ರಿ. ಇಲ್ಲೂ ಬರೋಲ್ಲ ಟ್ಯಾಕ್ಟ್ರಿ, ದೊಡ್ಡದಲ್ವಾ, ಇಲ್ಲಿ ಎಷ್ಟು ಬರುತ್ತೋ ಅಷ್ಟು ಹೊಡಿತಾವನು ಅವನು. ತ್ಯಾವ ಅಲ್ವಾ, ಸ್ವಲ್ಪ ಇದಾಯತ್ತೆ ಅಷ್ಟೇ. ತ್ಯಾವ ಇರೋದ್ರಿಂದ ಸ್ವಲ್ಪ ಇದಾಯತ್ತೆ ನೋಡ್ರಿ ಎಷ್ಟು ಕ್ಲೀನ್ ಆಗುತ್ತೆ ಅಂತ. ಫುಲ್ ಹೊಡಿತಾವನೆ, ಹೊಡೀಲಿ ಅಂತ ನಾನು ಸುಮ್ಮನೆ. ಮುಗೀತು, ಆ ಮಡಿ ಮುಗಿಸ್ಕೊಂಡಲ್ಲ ಈ ಮಡಿಲಲ್ಲೇ ಈ ಕಡೆ ಪೂರ ಮುಗಿಸೋನೆ. ಇವಾಗ ಈ ಕಡೆ ಹೊಡಿತಾವನೆ. ಇದು ಮುಗೀತಿದ್ದಂಗೆ ಆ ಮಡಿಗೆ ಹೋದರೆ ಫುಲ್ ತೋಟನೇ ಮುಗೀತು. ಇನ್ನು ಕೆಳಗಡೆದಲ್ಲೇ ತಿರ್ಗಾ ಚಿಗುರುತ್ತೈತೆ, ಅದನ್ನು ತಿರ್ಗಾ ಮನೇಲಿ ಐತಲ್ಲ ಪಿಲ್ಲರು, ಅದರಲ್ಲಿ ಇಲ್ಲ ನಾನೇ ಹೊಡಿತೀನಿ, ಇಲ್ಲ ಇವನ ಕೈಲೇ ಹೊಡಿಸ್ತೀನಿ. ಮಾಡೋಣ ಫಸ್ಟು ಅಲ್ಲೇ ಗರಿ ಎತ್ತಾಕ್ಬೇಕು. ಅದು ಬೇರೆ ಸರಿ ಇಲ್ಲ, ಅದೊಂದ್ಸರಿ ಸರಿ ಮಾಡಿಸ್ಬೇಕು. ಅದನ್ನ ಪಂಚರ್ ಆಗ್ಬಿಟ್ಟೈತದು. ಇಲ್ಲ ಹಾಕೋನೆ ಟ್ಯಾಕ್ಟ್ರಿ ಬಂದ್ರೆ ಬರೋಕ್ಕಾಗಲ್ಲ, ಅದಕ್ಕೆ ಹಿಂದಕ್ಕೆ ಇಲ್ಲಿಗೆ ತೆಳ್ಳಪ್ಪ ಅಂತ ಹೇಳಿದ್ದೀನಿ, ಅದಕ್ಕೆ ತೆಳ್ತಾವನೆ. ಹೆವಿ ಒಂದು ಅರ್ಧ ಲೋಡ್ ಕಷ್ಟ. ಬಾ ತೆಳ್ಳ ನೋಡ್ರಿ, ಹಿಂಗೆ ಹೊಡಿತಾನೆ ನೋಡಿ ಅಂದ್ರೆ ತಲೆಗೆ ಬೇರೆ ಏನೋ ಬಿಡಿಸ್ತಾನೆ. ಹೋಗ್ತಿಲ್ಲ ಕಣೋ, ಜೋರಾಗಿ ಬಾ ಜೋರಾಗಿ ಬಾ. ಅದೋಡಿ ಅದು ಅಲ್ಲಿಗೆ ಹೋಗು. ಇವಾಗ ಆ ಕಡೆ ಮಡಿ ಮುಗೀತು. ಇವಾಗ ಈ ಕಡೆ ಮಡಿಯಲ್ಲಿ ಫಸ್ಟ್ ಸಾಲು ಹಂಗಿಂದ ಹೋಗೋನು, ಹಿಂಗಿಂದ ಬಂದವನೆ. ಇದು ಇನ್ನೊಂದು ಅರ್ಧ ಗಂಟೆ ಅಂತ ಹೇಳವನೆ, ನೋಡೋಣ ಒಂದು ಅರ್ಧ ಗಂಟೆ ಮುಗ್ಸಂದು ಬರ್ರಿ. ಫಸ್ಟ್ ಇವಾಗ ನಾವು ಕಾಯಿ ಒಳಿಕೆ ತಕ್ಕಬೇಕು ಅಲ್ಲ, ಇವಾಗ ಫ್ರೀ ಆತಲ್ಲ, ಹಂಗಾಗಿ ಕಾಯಿ ಒಳಿಕೆ ತಕ್ಕಬೇಕು. ಫಸ್ಟು ಕಾಯಿಗಳು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಬಿದ್ದವು ನೋಡ್ರಿ, ಕಾಯಿಗಳು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಬಿದ್ದವು. ಫಸ್ಟ್ ಕಾಯಿ ತಗೊಂಡು ಬರೋಕ್ಕೆ ಒಳಿಕೆ ಹೋಗಿ ನಾವು ಎಲ್ಲ ಕಂಪ್ಲೀಟ್ ಆಗೈತೆ. ಇವಾಗ ಈ ಕಡೆ ಹಿಡಿತಾ ನೋಡ್ರಿ, ಆ ಕಡೆದೆಲ್ಲ ಎಷ್ಟು ನೀಟ್ ಆಗೈತೆ, ಈ ಕಡೆದು ಇನ್ನೂ ಆಗಿಲ್ಲ. ಪೂರ ಮುಗಿಸ್ಬಿಟ್ರೆ ನಾನು ಕಾಯಿ ಎತ್ತಕ್ಕೆ ಹೋಗ್ಬೋದು, ಇನ್ನೂ ಎತ್ತಾಕಿಲ್ಲ ಕಾಯ. ಯಾಕೆ ಅಂದರೆ ಬೆಂಡ್ಗಿಂಡು ಹೋಗ್ಬಿಟ್ರೆ ಅನ್ನೋದೊಂದು ಭಯ, ತಿರ್ಗಾ ರೆಡಿ ಮಾಡ್ಕೊಂಡು ಕುಟ್ಕೋಬೇಕು. ಅದಕ್ಕೆ ಇಲ್ಲೇ ನಿಂತಿದ್ದೀನಿ. ಹಾಗಾಗಿ ಸಾಕಾಗಿ ಹೋಗೈತೆ. ನಾವು ಹೊಡಿತಾವನವನು, ಇನ್ನೊಂದು ಅರ್ಧ ಗಂಟೆಗೆಲ್ಲ ಮುಗಿಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬೇರೆ ಜಾಸ್ತಿ ಸೊಳ್ಳೆ ಕೆಂಜಿಗ ಕಾಟ ಕಡ್ದು ಇರ್ತಾವೆ, ಬಿಡ್ತಾ ಇಲ್ಲ ನನ್ನ. ಅಡಿತಾವ ನೋಡ್ರಿ, ಅಲ್ಲಿ ಹೆಚ್ಚು ಕೆಡತಾವನೆ. ರಾತ್ರಿ ಊಟ ಮಾಡಿಲ್ಲ ಅವನು. ಅವ್ರುಗಳೇ, ನಾನು ಹೋಗಿ ಕಾಯಿ ತರೋದ್ರೊಳಗೆ 2 ಚೀಲ ಅದು ಕಾಯಿ, 1 ಚೀಲ ಅಲ್ಲೇ ಸುರಿದಿದ್ದೀನಿ. ಕಾಯಿ ತರೋದ್ರೊಳಗೆ ಆಲ್ಮೋಸ್ಟ್ ಅಲ್ಲೇ ಮುಗಿಸ್ಬಿಟ್ಟು ಪೂರ ಎಲ್ಲ ನೋಡ್ರಿ ಕ್ಲೀನ್ ಆಗೈತಿ. ನಾನು ಇವಾಗ ಕಾಯಿ ಒಳಿಕೆ ಹಾಕ್ಬಿಟ್ಟು ಈ ಬೆಂಡಿರುತ್ತಲ್ಲ ನಾನು ಇಸ್ಕೊಂಡು ಹೊಡಿಬೇಕು ಇವಾಗ. ಫೈನಲಿ ಮುಗಿತು, ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಫೈನಲಿ ಹೋಗ್ತಾ ಇದ್ದೀನಿ, ಗೇಟ್ ಹಾಕ್ಬಿಟ್ಟು ಇವಾಗ ನೋಡ್ರಿ ಮತ್ತೆ ಹೋಗ್ಬಿಟ್ಟು ಸಿಗ್ತೀನಿ. ಗಾಡಿ ಬೇರೆ ತೊಳಿಬೇಕು, ತುಂಬ ಗಲೀಜಾಗೈತೆ. ನೋಡೋಣ ಟೈಮ್ ಇದ್ದರೆ ತೊಳೆಯೋಣ ಗಾಡಿಯಲ್ಲಿ. ಬರ್ರಿ ಹೋಗೋಣ. ನೋಡಿ ನಾನು ಯಾವ ರೋಡ್ ಬಿಟ್ಟು ಯಾವ ರೋಡಲ್ಲಿ ಹೋಗ್ತಾ ಇದ್ದೀನಿ ಅಂತ. ಆ ರೋಡ್ ಬಿಟ್ಬಿಟ್ಟು ಗಲ್ಲಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಂದ ಹೋದರೆ ಕಟ್ ರೋಡು ಮನೆ, ಅದಕ್ಕೆ ಕಟ್ಟಲ್ಲಿ ಹೋಗ್ತಾ ಇದ್ದೀನಿ. ಬರ್ರಿ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. 3000 years later. ನಮ್ಮ ಅಮ್ಮಂಗೆ ಕರ್ಕೊಂಡು ಹುಷಾರಿಲ್ವ ನಮ್ಮ ಅಮ್ಮಂಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಇನ್ನೇನು ಜ್ವರ ಬಂದವು ತಾನೇ ನಿಮಗೆ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಟ್ಯಾಕ್ಟ್ರಿ ಬೇರೆ ಬಿಡಕ್ಕೆ ಹೋಗ್ಬೇಕು, ಟ್ಯಾಕ್ಟ್ರಿ ತೊಳೆದು ಡೀಸೆಲ್ ಬೇರೆ ಖಾಲಿ ಆಯ್ತು. ಡೀಸೆಲ್ ತಗೊಂಡ್ಬಿಟ್ಟು ಟ್ಯಾಕ್ಟ್ರಿ ತೊಳೆದ್ಬಿಟ್ಟು ಟ್ಯಾಕ್ಟ್ರಿ ಇವಾಗ ಡೀಸೆಲ್ ತಗೊಂಡು ಬಂದಿದ್ದೀನಿ. ತಗೊಂಡು ಇವಾಗ ಗಾಡಿ ಹಾಕ್ಕೊಂಬಿಟ್ಟು ಬರ್ರಿ ಇವಾಗ ಗಾಡಿ ತೊಳೆಯೋಣ.
ಸ್ಪಾಟಿಗೆ ಹಾಕೊಂಬಿಟ್ಟು ಗಾಡಿನ ನೀರವೆ ಸಂಪಲ್ಲಿ ಹಂಗೆ ಆ ಬೈಕು ತೊಳಿಬೇಕು. ಬೈಕು ಆಯಿಲ್ ಸರ್ವಿಸ್ ಮಾಡಿಸ್ಬೇಕಲ್ಲ, ಹಂಗಾಗಿ ಆ ಬೈಕ್ನ ತೊಳಿಬೇಕು. ಸಂಪಿಂದ ಇದನ್ನ ತೆಗ್ದೆ ಬನ್ನಿರಿ ಮಿಷಿನ್ ತಗೊಂಬಿಟ್ಟು ಬರೋಣ. ಡೀಸೆಲ್ಲು ತಂದೆ, ಹಾಸ್ಪಿಟ್ಲು ಕೆಲಸನೂ ಹೋಗಿತ್ತು, ಅಮ್ಮಂಗೆ ತೋರಿಸ್ದೆ. ಅಲ್ಲೇ 1 ಗಂಟೆ ಆಯ್ತು. ಗಾಡಿ ಎಲ್ಡು ತೊಳೆದು ನಿಲ್ಲಿಸ್ಬಿಟ್ಟು ಊಟ ಮಾಡ್ಕೊಂಡು ಹೋದ್ರೆ ಆಯ್ತು. ಅದು ಬೇರೆ ವೆಲ್ಡಿಂಗ್ ಮಾಡಿಸ್ಬೇಕು ಬಿಡೋಕ್ಕೆ. ಗಾಡಿ ತೊಳಿತಾ ಇದ್ದೀವಿ, ಕ್ಲೀನ್ ಆಯಿತು. ಫುಲ್ಲು ಅಸಾದ್ ಮಾಡ್ತಾನೆ ನಮ್ಮ ಹುಡುಗ ಗಾಡಿನ. ಫುಲ್ ಫೋಮಿನಲ್ಲಿ ಬಾನಟ್ ಬಿಚ್ಚಿ ಅವ್ನು ತೊಳಿತಾವ ನಮ್ಮ ಹುಡುಗ. ತೊಳಿಲಿ ಅಂತ ನಾನು ಸುಮ್ಮನೆ ಫುಲ್ಲು ಫೋಮಿಂಗ್ ಹಾಕಿ ನಿಲ್ಸಿದ್ದೀನಿ ಇವಾಗ. ಸುತ್ತಲೂ ನೇಗ್ಲಿ ಫುಲ್ ಎಲ್ಲ ಕೊಳೆ ಇಳ್ಕೊಳ್ಳಿ ಅಂತ ಫುಲ್ ಫೋಮಿಂಗ್ ಹಾಕ್ಬಿಟ್ಟಿದ್ದೀನಿ ನೋಡ್ರಿ. ಫುಲ್ಲು ಎಷ್ಟು ಹೋಗುತ್ತೋ ಅಷ್ಟು ಹೋಗ್ಬಿಡ್ಲಿ ಕೊಳೆ ಅಂತ ಅಲ್ಲೆಲ್ಲ ಬಿಸಿ ಕಾಮಾಗ್ಬಿಟ್ಟಿದ್ದೀನಿ ಗಾಡಿ ಫುಲ್ಲು. ಬರ್ರಿ ಒಂಚೂರು ಹಿಡಿಯೋಣ ಈಗ. ಇದು ಹಿಡ್ಕೊಂಡು ಒಂಚೂರು ನೋಡ್ರಿ ಹೆಂಗೆ ಹಿಡಿತಾ ಇದ್ದೀನಿ ಅಂತ. ಫುಲ್ಲು ಹಾಲಲ್ಲೆಲ್ಲ ಕೊಳೆ ಹೋಗ್ಬಿಡ್ಬೇಕು. ಬರಿದ್ರೆ ಯಾವ ಕಳೆ ಇರಬಾರ್ದು. ನೀರು ಹೊಡಿಯೋಣ ಸ್ಟಾರ್ಟ್ ಮಾಡ್ತೀವಿ. ಟೈಮ್ ಆಯ್ತು. A few moments later. ಆಯ್ತು ಇವಾಗ ಫೈನಲಿ ತೊಳೆದಿದ್ದು. ಇಲ್ಲೊಂಚೂರು ಟೈರ್ ರೆಡಿ ಕೀರ ಮಣ್ಣೆಲ್ಲ ತಕ್ಕೊಂಬಿಟ್ಟು ಇಲ್ಲಿರೋ ಮಣ್ಣ ಒಂದು ಕೂಡ ಬರ್ರಿ ಫ್ಯಾಕ್ಟ್ರಿ. ಇಲ್ಲಿರೋ ಮಣ್ಣಿದ್ರೆ ಗಾಡಿ ಒಂಚೂರು ಗಲೀಜಾಗುತ್ತೆ ಅಂತ ನಾನು ಮಣ್ಣು ಒಂಚೂರು ಹಿಂದಕ್ಕೆ ಕಳಿಸ್ಬಿಟ್ಟು ಗಾಡಿ ಆರಾಮಾಗಿ ಮುಂದಕ್ಕೆ ಪಾಸ್ ಆಗುತ್ತಲ್ಲ ಅಂತ ನಾನು. ಸೀಟ್ ಫಸ್ಟ್ನೇ ಅಂದೈತೆ. ಸೀಟಿಗೆ ಒಂದು ಚೀಲ ಹಾಕ್ಬಿಡ್ಕು ಅಷ್ಟೇ. ಸೀಟಿಗೆ ಚೀಲ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಹೊಡ್ಬೇಕು. ಅದೊಂಚೂರು ವೆಲ್ಡಿಂಗ್ ಮಾಡಿಸ್ಬೇಕು. ಇದನ್ನೇ ರಬ್ಬರ್ ರಾಡ್ ಪಿನ್ ಕಿತ್ತಾಕ್ಬಿಟ್ಟವನೆ. ಇಲ್ಲಿ ಮಟ್ಟೆ ತಿಳಬೇಕಾರೆ ಮುಗೀತಲ್ಲ ಎಲ್ಲ ಕೆಲಸ. ಹಾಗಾಗಿ ಒಂದು ಶೆಡ್ ಒಳಗೆ ಹೋಗ್ಬಿಟ್ಟು ಚೀಲ ತಂದು ಹಾಕಿ ಸಿಗ್ತೀನಿ ನಿಮಗೆ. ಗಾಡಿ ಟ್ಯಾಕ್ಟ್ರಿ ತೊಳೆದಿದ್ದಾಯಿತು, ಬೈಕು ತೊಳೆದಿದ್ದಾಯಿತು. ಬೈಕ್ ತೊಳೆದಿರೋದು ನಿಮಗೆ ಗೊತ್ತಿಲ್ಲ. ಬೈಕ್ ತೊಳೆದಿರೋ ವೀಡಿಯೋ ಮಾಡೋಕೆ ಆಗಿಲ್ಲ. ಸುಮ್ಮನೆ ಲೈಟಾಗಿ ಹಂಗೆ ವಾಶ್ ಮಾಡಿದೆ ಅಷ್ಟೇ ಬೈಕ ಸ್ಪೆಂಡರ. ಅದಕ್ಕಂತೂ ಫುಲ್ ವಾಶ್ ಮಾಡಿದೆ ಫೋಮ್ ಹಾಕಿ. ಇದಕ್ಕೇನು ಸ್ಪೆಂಡರ್ಗೇನು ಫೋಮ್ ಹಾಕಲಿಲ್ಲ. ಬರ್ರಿ ಇದನ್ನು ತೊಳೆದ್ಬಿಟ್ಟು ಒಳಗೆ ಸಲ 2:15 ಟೈಮ್ ಆಗ್ಬಿಟ್ಟೈತಿ. ಹೋಗ್ಬೇಕು ಟ್ಯಾಕ್ಟ್ರಿ ತಂದು. ಫೈನಲಿ ಇವಾಗ ಗಾಡಿ ಅವರೇ ಬಂದು ತಗೊಂಡೋಗ್ತಾರಂತೆ ಭಾನುವಾರ. ಅದಕ್ಕೆ ಒಳಗೆ ಆಗ್ತಾ ಇತ್ತು ಗಾಡಿ.